आप देख रहे हैं बीजापुर इन्फो। मैं आपके साथ जाफर कलादगी। केंद्रीय राज्य मंत्री और बीजापुर से लोकसभा चुनाव के लिए बीजेपी प्रत्याशी रमेश जिगजिनगी पर सभी विरोध पक्ष के नेता और प्रत्याशियों द्वारा विकास के काम न करने के आरोप लगाते आ रहे हैं, जिस पर आज पूर्व मंत्री बीजेपी नेता अप्पा साहेब पट्टन शेट्टी ने एक प्रेस कॉन्फ्रेंस करते हुए कड़ा विरोध जताया। कहा, सिर्फ राजनीतिक भाषणों के लिए झूठे आरोप ना लगाए नेता, अगर सबूत हैं तो पेश करें। इसी के साथ जेडीएस एमएलए चौहान की टिप्पणी, काका मामा जैसे कई मुद्दों पर की बात अप्पू पट्टन शेट्टी ने। इस मौके पर बीजेपी कॉर्पोरेटर्स और पदाधिकारी रहे मौजूद। ಚುನಾವಣೆ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದೀವಿ। ಒಂದು ಶಬ್ದವನ್ನು ಭಾರತೀಯ ಜನತಾ ಪಕ್ಷ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ। ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾವುದೇ ಕಾರ್ಯ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಸಾಮಾನ್ಯವಾಗಿ ಎಲ್ಲ ವಿರೋಧ ಪಕ್ಷಗಳು ಮಾಡ್ತಾರೆ। ನನಗನ್ನಿಸಿದ ಮಟ್ಟಿಗೆ ಆರೋಪ ಮಾಡುವುದು ಸಹಜ। ಇವತ್ತು ವಿರೋಧ ಪಕ್ಷದಲ್ಲಿದ್ದರು ಅವ್ರ ಕರ್ತವ್ಯವನ್ನು ಅವ್ರು ಮಾಡಲಿ, ಅದರಾಗಿನ ತಕ್ಕರಿಲ್ಲ। ಇವತ್ತು ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ। ಇವತ್ತು ಆರೋಪ ಮಾಡುವಂಥವರು ಜನಪ್ರತಿನಿಧಿಗಳು, ಸಾಕಷ್ಟು ಅನುಭವವಂತ ರಾಜಕಾರಣಿಗಳು ಇದ್ದರೂ ಕೂಡ ಜಿಲ್ಲೆಯ ಅಭಿವೃದ್ಧಿಯನ್ನು ಅವ್ರಿಗೆ ಕಾಣಿಸ್ತಾ ಇಲ್ಲ। ಇದು ಭಾರತೀಯ ಜನತಾ ಪಕ್ಷ ಮತ್ತು ನಾವು ಅದನ್ನು ಸಹಿಸೋಕ್ಕಾಗಂಗಿಲ್ಲ। ಇವತ್ತು ನಾವು ಅವರಿಗೆ ಸವಾಲನ್ನು ಹಾಕಬೇಕಾಗ್ತದೆ। ಯಾಕಂದರೆ ಪ್ರತಿ ಸಾರಿ ಜನರಿಗೆ ಒಂದು ತಪ್ಪು ಸಂದೇಶ ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ। 10 ವರ್ಷಗಳ ಕಾಲ ರಾಜಕೀಯದಲ್ಲಿ ಅಭಿವೃದ್ಧಿ ಕಾರ್ಯನ ಲೋಕಸಭಾ ಸದಸ್ಯರು ಮಾಡಿಲ್ಲ ಅನ್ನುವಂಥ ಆರೋಪ ನಾವು ಸಹಿಸೋದಿಲ್ಲ। ಇದು ನಾವು ಸವಾಲು ಹಾಕ್ತೀವಿ, ಇದನ್ನು ಅವರು ಪ್ರೂವ್ ಮಾಡಿ ತೋರಿಸ್ಬೇಕು। ಇವತ್ತು ವ್ಯಕ್ತಿಗಳು ನಮ್ಮ ಲೋಕಸಭಾ ಅಭ್ಯರ್ಥಿಗಳ ಮೇಲೆ ಆರೋಪ ಮಾಡುವಂಥವ್ರು ಅವರು ಮೊದಲು ಸಾಬೀತುಪಡಿಸಲಿ। ಏನೂ ಮಾಡಿಲ್ಲ ಅನ್ನುವಂಥದ್ದು ಭಾಳಷ್ಟು ಆರೋಪಗಳು ಪ್ರತಿನಿತ್ಯ ನಾವು ಪತ್ರಿಕೆ ಮುಖಾಂತರ ನೋಡ್ತಾ ಇದ್ದೀವಿ। ಅವರಿಗೆ ಕಣ್ಣಿಗೆ ಕಾಣಿಸಿಲ್ಲ, ಅಥವಾ ಅವರಿಗೆ ತಿಳಿತಾ ಇಲ್ಲೋ, ಅಥವಾ ಅವರು ಒಂದು ಹೆಸರು ಕೆಡಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ। ಇದಕ್ಕೆ ಭಾರತೀಯ ಜನತಾ ಪಕ್ಷ ಸಹಿಸೋದಿಲ್ಲ ಮತ್ತು ಇದಕ್ಕೆ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ। ಅಭಿವೃದ್ಧಿ ಕಾರ್ಯ ನಮ್ಮ ಲೋಕಸಭಾ ಸದಸ್ಯರು ಸಾಕಷ್ಟು ಮಾಡಿದ್ದಾರೆ। ಅದಕ್ಕೆ ಈಗಾಗಲೇ ನಾವು ಅದರ ಪುಸ್ತಕವನ್ನು, ಕಿರುಚಿತ್ರವನ್ನು ಬಿಡುಗಡೆ ಕೂಡ ಮಾಡಿದ್ದೀವಿ। ಸಾಕಷ್ಟು ದಾಖಲೆಗಳನ್ನು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದರೂ ಕೂಡ ಆರೋಪ ನಿಂತಿಲ್ಲ। ಇನ್ನು ಸುಳ್ಳು ಆರೋಪಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ, ನಮ್ಮ ನಾಯಕರು ನಾವು ಸಹಿಸೋದಿಲ್ಲ। ಇದನ್ನು ಸವಾಲು ಹಾಕ್ತೀವಿ। ಅವರು ಇನ್ಮೇಲೆ ಯಾರಾದರೂ ಆರೋಪ ಮಾಡಿದ್ರೆ ಅದು ಸಾಕ್ಷಿ ಸಮೇತ ಏನೂ ಮಾಡಿಲ್ಲ ಅನ್ನುವಂಥದ್ದು ಅವರು ಹೇಳಿದ್ರೆ ಅವ್ರು ಏನು ಕೆಲಸ ಮಾಡಿದ್ರು ಅನ್ನೋಂಥ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತೋರಿಸ್ಕೊಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ, ಮಾತಾಡಿದ್ದು ಕೇಳ್ಕೊಂಡು ಯಾರೋ ಮಾತಾಡುವಂಥ ಪ್ರಯತ್ನ ನಡೀತದೆ। ಎಲ್ಲರೂ ಮೊನ್ನೆ ನಮ್ಮ ಅಭ್ಯರ್ಥಿಗಳ ಮೇಲೆ ಬರೀ ಕಾಕ ಮಾಮ ಅಣ್ಣ ಅಂತಾರೆ ಅನ್ನುವಂಥದ್ದು ಆರೋಪ ಮಾಡುವಂಥ ಪ್ರಯತ್ನ ಮಾಡ್ತೀವಿ। ಇದು ಉತ್ತರ ಕರ್ನಾಟಕ ಜನತೆ ಮತ್ತು ಅದರಲ್ಲಿ ಬಿಜಾಪುರ, ಇಲ್ಲಿ ಪ್ರತಿಯೊಬ್ಬರು ಯಾರೇ ಜಾತಿ ಸಂಬಂಧ ನೋಡೋಂಗಿಲ್ಲ। ಈಗ ನಾನು ಕೂಡ ನನಗಿಂತ ಒಬ್ಬರು ಯಾರಾದರೂ ದೊಡ್ಡವ್ರ ವಯಸ್ಸಿನವ್ರು ಬಂದರೆ ಅವರು ಕಾಕರೇತ್ ಕರಿತೀನಿ, ಇಲ್ಲ ಮಾಮಾರೇತ್ ಕರಿತೀನಿ। ಸಣ್ಣವ್ರು ಬಂದ್ರೆ ತಮ್ಮಾತ್ ಕರಿತೀವಿ, ಸಣ್ಣವ್ರು ಬಂದ್ರೆ ಯಾರು ಹೆಣ್ಮಕ್ಳು ಬಂದ್ರೆ ತಂಗಿಯತ್ ಕರಿತೀವಿ, ಅಕ್ಕಾತ್ ಕರಿತೀವಿ। ಇದು ಸಂಸ್ಕಾರ ನಮ್ಮದು। ಈ ಸಂಸ್ಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ತದೆ। ಇವ್ರೇನು ಯಾರಿಗಾರೆ ಬಾರೋಲೆ ಹೋಗಲಿ ಅಂದವ್ರಿಗೆ ಚಲೋ, ಅಥವಾ ಕಾಕ ಮಾಮ ಬಾ ಕಾಕ ದೊಡ್ಡವ್ರಿಗೆ ಅಂತಾರೆ, ನಮಗೆಲ್ಲ ಅಪ್ಪ ಅಣ್ಣ ಅಂತಾರೆ। ಸಣ್ಣ ವಯಸ್ಸಿನವ್ರು ಕೂಡ ಅಣ್ಣ ಅನ್ನುವಂಥ ಕರೆಯುತ್ತವ್ರು ಸ್ವಭಾವ ಅದು, ಇದು ಒಳ್ಳೇದು ಅನ್ನುವಂಥದ್ದು ಅವ್ರು ಹೇಳಿ। ಇಲ್ಲ ಬಂದವ್ರು ಬಾಯಿಗೆ ಬಂದಾಗ ಏಕೋಚನ ಮಾತಾಡಬೇಕು, ಸಣ್ಣವ್ರಿದ್ರು ಏಕೋಚನ ಮಾತಾಡೋ ಇಂಥ ರಾಜಕಾರಣಿಗಳು ಭಾಳಷ್ಟು ಮಂದಿ ನೋಡಿ ನಾವು ಜಿಲ್ಲೆಯಲ್ಲಿ। ಇವರೊಬ್ಬರು ಮಾಡಲ್ ಒಳ್ಳೆಯ ರಾಜಕಾರಣ ಮಾಡೋಂಥವ್ರಿಗೆ, ಯುವಕರಿಗೆ, ಹೊಸದಾಗಿ ರಾಜಕಾರಣ ಬಂದವ್ರಿಗೆ ಎಲ್ರಿಗೂ ಗೌರವ ಕೊಡ್ಬೇಕು ಅನ್ನುವಂಥ ಒಂದು ಮಾಡಲ್। ಅವ್ರು ಏನಾದರೂ ಶಬ್ದ ಬಳಕೆ ಅಣ್ಣಾರೇ ಅಲ್ಲಿ ಏನಾರೇ ಅಲ್ಲಿ ಅದು ಗೌರವ ಕೊಡ್ಬೇಕು ಅನ್ನುವಂಥದ್ದು ಭಾವನೆಯೇ ಪ್ರತಿಯೊಬ್ಬರ ರಾಜಕಾರಣಗಳಲ್ಲಿ ಬರಬೇಕು। ಇವು ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ನಾವು ಭಾಳ ಅತ್ಯಂತ ಗೌರವದಿಂದ ಕಾಣಬೇಕನ್ನುವಂಥ ಒಂದು ಏನು ನಮ್ಮ ಸಂಸದರು ಮಾದರಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ಹೇಳಿ ಬಯಸ್ತಾನೆ। ನಿನ್ನೆ ಒಂದು ಶಬ್ದ ಹೇಳಿಕೆಯನ್ನು ನಾನು ನೋಡಿದೆ, JDSನ ಅಭ್ಯರ್ಥಿಗಳ ಪ್ರತಿ ಮಹೋದಯರು, ಶಾಸಕರು ಭಯೋತ್ಪಾದಕ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡಿದ್ದಾರೆ। ಇದು ಯಾವ ರೀತಿ ನಾವು ಅದನ್ನು ಶಬ್ದಗಳು ಹೇಳಬೇಕು ಅರ್ಥ ಆಗ್ತಿಲ್ಲ। ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕ ಸ್ಥಾನದಲ್ಲಿರುವಂಥ ಆರೋಪ ಮಾಡುವಾಗ ಏನೇನವರು ಭ್ರಷ್ಟಾಚಾರಗಳಲ್ಲಿ ಕೆಲಸ ಮಾಡಿಲ್ಲ ಅಂತೇಳಿ, ಅಥವಾ ಮತ್ತಿನ್ನೂ ಸಾಕಷ್ಟು ಶಬ್ದಗಳು ಬಳಕೆಯನ್ನು ನಾವು ನೋಡಿದ್ದೀವಿ ಕೆಲವೊಂದು ಕಡೆ, ಭಾಳಷ್ಟು ಶಬ್ದ ಬಳಕೆ ನೋಡಿ। ಆದರೆ ಭಯೋತ್ಪಾದಕ ಅನ್ನುವಂಥದ್ದು ಇದು ಕೇಳಿದ್ರೆ ಇಡೀ ದೇಶದಲ್ಲೇ ಈಗಾಗಲೇ ಈ ಭಯೋತ್ಪಾದನೆ ಚಟುವಟಿಕೆ ಬಗ್ಗೆ ಒಂದು ಈಗಾಗಲೇ ಯುದ್ಧ ಹಂತದಲ್ಲಿ ಸಾಕಷ್ಟು ನಮ್ಮ ದೇಶ ಮತ್ತೊಂದು ದೇಶದ ಉಗ್ರವಾದದ ಜೊತೆ ಸಂಘರ್ಷಗಳು ಆಗಿದ್ದಾವೆ। ಅದು ನೋಡಿದ್ರೆ ಇದಷ್ಟು ಈ ಶಬ್ದಕ್ಕೆ ವ್ಯತಿರಿಕ್ತ ಆಗಿದೆ। ಒಬ್ಬ ಅಭ್ಯರ್ಥಿ, ಒಬ್ಬ ಸಭ್ಯ ಅಭ್ಯರ್ಥಿಗೆ, ಒಬ್ಬ ಕೇಂದ್ರದ 5 ಸಲ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಂಥ ಒಬ್ಬ ಹಿರಿಯ ರಾಜಕಾರಣಿಗಳಿಗೆ ಇವರು ಭಯೋತ್ಪಾದಕರಂದ್ರೆ ಏನು,
ಭಯೋತ್ಪಾದಕರು ಅಂದರೆ ಯಾವುದು? ಭಯೋತ್ಪಾದನೆ ಅಂದರೆ ಈಗಾಗಲೇ ನಮಗೆ ಗೊತ್ತಿದ್ದಾಗೆ ದೇಶದ ಒಂದು ಆಂತರಿಕ ವ್ಯವಸ್ಥೆನ ಕೆಡಿಸುವಂಥದ್ದು, ನಮ್ಮ ಗಡಿಯೊಳಗೆ ನಮ್ಮ ಸೈನಿಕರ ಮೇಲೆ ಗುಂಡು ಹಾರಿಸೋಂಥವ್ರು ಎಂಥವ್ರು ಭಯೋತ್ಪಾದಕತ್ತಾರೆ ಹೇಳ್ತಾರೋ. ಒಟ್ಟು ಇವ್ರಿಗೆ ಏನು ಮಾತಾಡಬೇಕು ಅಥವಾ ಅರಿವಿಲ್ಲವ್ರ ಶಾಸಕರಿಗೆ. ಯಾಕಂತ ಎಷ್ಟೇ ಇದ್ದರೂ ಇವತ್ತು ಆ ಶಬ್ದವನ್ನು ನಾವು 2 ಶಬ್ದಗಳನ್ನು ಈಗಾಗಲೇ ಹೇಳಿದಂಥ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಮತ್ತು ಅವರ ಸೌಮ್ಯ ಸ್ವಭಾವ ಮತ್ತು ಅವರ ವರ್ತನೆಗಳು ಅಂದರೆ ಅವ್ರ ಭಾಷೆ ಬಗ್ಗೆ ಟೀಕೆ ಮಾಡುವಂಥದ್ದು ಮತ್ತು ಭಯೋತ್ಪಾದಕರು, ಇವು 3 ಶಬ್ದಗಳನ್ನು ಭಾರತೀಯ ಜನತಾ ಪಕ್ಷ ಸಹಿಸಂಗಿಲ್ಲ. ಇದಕ್ಕೆ ಸಮರ್ಥವಾಗಿ ನಾವು ಸಮರ್ಥನೆ ಮಾಡ್ಕೋತೀವಿ. ಅಭ್ಯರ್ಥಿ ಪರವಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಒಂದು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮತ್ತು ಜನರೊಂದಿಗೆ ಒಳ್ಳೆಯ ಸಂಬಂಧ, ಒಳ್ಳೆಯ ಭಾಷೆಗಳನ್ನು ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆ ಒಂದು ಸಂಭಾಷಣೆ ಮೂಲಕ ಮಾತನಾಡ್ತಾ ಇದ್ದಾರೆ. ಅಧಿಕಾರದ ಭಾಷೆಯನ್ನು ಅವ್ರು ಬಳಸ್ತಾ ಇಲ್ಲ, ಯಾವುದೇ ಗರ್ವದ ಭಾಷೆಯನ್ನು ಬಳಸ್ತಾ ಇಲ್ಲ, ಭಾವನೆಯವರಲ್ಲಿಲ್ಲ. ಅಧಿಕಾರದ ಮದ ಏರಿಸ್ಕೊಂಡು ಮಾತಾಡ್ತಾ ಇಲ್ಲ. ಅಂದ್ರೆ ಇವರೇನು ಅಧಿಕಾರದ ಮದ ಏರಿಸ್ಕೊಂಡು ಮಾತಾಡ್ತಾರೆ ಏನೋ ರಾಜಕಾರಣಿಗಳು ಟೀಕೆ ಮಾಡೋರು ನಾವು ಅವ್ರಿಗೆ ಪ್ರಶ್ನೆ ಮಾಡೋಕ್ಕಾಗ್ತದೆ. ಅಧಿಕಾರ ತಲೆ ಮದ ಏರ್ತಂದ್ರೆ ಯಾರಿಗೆ ಏನು ಬೇಕಾದ್ರೆ ಮಾತಾಡ್ತಾರೆ. ಅದಕ್ಕೆ ಅಧಿಕಾರದ ಮದ ಏರಿಸ್ಕೊಳ್ಳಾರ್ದೇ ಮೊದಲು ಹೆಂಗೆ ಸಾಮಾನ್ಯರಂತಿದ್ರು ಆ ಸಾಮಾನ್ಯರಂತರೇ ಅವರು ಜನರ ಜೊತೆ ಮಿಲುವಾಗಿದ್ದಾರೆ. ಕೆಲಸ ಮಾಡುವಂಥದ್ದು ಅವರೇನು SLC ಫೇಲು PUC ಫೇಲ್ ಆಗಿಲ್ಲ, ಅವರು MA ಡಿಗ್ರಿ ಕಲ್ತವ್ರು ಅದಾರ. ಎಲ್ಲ ಇಂಗ್ಲೀಷು ಹಿಂದಿ ಸರಿಯಾಗಿ ಮಾತಾಡ್ತಾರೆ. ಪಾರ್ಲಿಮೆಂಟ್ನಾಗ ಏನು ಮಾಡ್ತಾರೆ, ಕಲ್ಲಿನ ಕಾಕಮ್ಮ ಮಾತಾರೇನ್ರಿ ಇದ್ರಾಗೇನು ಅಲ್ಲಿ ಏನು ಭಾಷೆ ಹೋಗಿ ಅದನ್ನು ಮಾತಾಡ್ತಾರೆ. ಇಲ್ಲಿ ಸೌಮ್ಯವಾಗಿ ಎಲ್ಲರ ಜೊತೆ ಕರ್ನಾಟಕದಲ್ಲಿ ಯಾವ ರೀತಿ ಉತ್ತರ ಕರ್ನಾಟಕದ ಭಾಷೆನ ಅವ್ರು ಮಾತಾಡುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಸಂಸ್ಕಾರ ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಬಸವಣ್ಣವ್ರ ನಾಡು ವಚನಗಳು ಆವತ್ತೊಂದು ಬೇರೆ, ಅವ್ರು ಬಿಟ್ಟು ಕೂಡ ನಾವೆಲ್ಲರೂ ಯಾರಿಗೆ ವಚನಗಳು ಬರೋಂಗಿಲ್ಲ. ಅವರು ಸುದ್ದಿ ಚಂದಂಗೆ ಕಾಕ ಮಾಮ ಅಣ್ಣ ತಮ್ಮ ಅನ್ನುವಂಥ ನಂದು ಕೂಡ ಅದೇ ಸಂಸ್ಕಾರ ಇದ್ದಂಥವ್ರು ಎಲ್ಲರೂ ಕೂಡ ಅದೇ ಭಾಷೆಯನ್ನು ನಾವು ಕೆಲವೊಂದು ಕಡೆ ಬಳಕೆ ಮಾಡ್ತೀವಿ. ಅವರು ಹೆಚ್ಚು ಸೀನಿಯರ್ ಆಗಿ ರಾಜಕಾರಣ ಭಾಳಷ್ಟು ಸಲ ಬಂದರೆ ಅದನ್ನು ಹೆಚ್ಚು ಪ್ರಚಾರ ಕೊಡುವಂಥ ಪ್ರಯತ್ನವನ್ನು ಒಂದು ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾರೆ. ಈ 3 ಸಂಗತಿಗಳನ್ನು ಭಾರತೀಯ ಜನತಾ ಪಕ್ಷ ಇದನ್ನು ನಾವು ಖಂಡಿಸ್ತೀವಿ ಮತ್ತು ಈ ಅಪಪ್ರಚಾರಗಳಿಗೆ ಸವಾಲಾಗಿ ಸ್ವೀಕರಿಸ್ತೀವಿ. ಮತ್ತು ಭಯೋತ್ಪಾದಕ ಅಂತ ಹೇಳಿದಂಥ ಶಬ್ದವನ್ನು ಇದು ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಕೇಳಬೇಕು. ಮತ್ತು ಇದು ಎದಕ್ಕೆ ಬಳಕೆ ಮಾಡಿದ್ರು? ಇದು ನಮ್ಮ ದೇಶಕ್ಕೆ ಒಬ್ಬ ವ್ಯಕ್ತಿ ಭಯೋತ್ಪಾದನೆ ಇದು ಅಪಮಾನ, ಇದು ನಮ್ಮ ದೇಶದ ಒಂದು ಇದಕ್ಕೆ ಅಪಮಾನ ಇದು. ಯಾಕಂದ್ರೆ ಭಯೋತ್ಪಾದಕರ ಅಲ್ಲಿ ಗಡಿಯೊಳಗಿದ್ದವರಿಗೆಲ್ಲ ಭಯೋತ್ಪಾದಕರು ಹೇಳ್ಕೊಂಡು ಬಂದಿದೆ. ಅದನ್ನ ನಮ್ಮ ಸಂಸದರ ಜೊತೆ ಯೋಚನೆ ಮಾಡಿಕೊಂಡು ಪಕ್ಷದ ನಮ್ಮ ನಾಯಕರ ಜೊತೆ ವಿಚಾರ ಮಾಡಿಕೊಂಡು ಕೇಸ್ ಹಾಕ್ತೀವಿ. ಇವತ್ತು ನಮಗೆ ಭಾಳಷ್ಟು ಒಂದು ಸ್ವಲ್ಪ ಅವರ ಸಣ್ಣತನ ಮತ್ತು ಅವರಿಗೆ ಅಜ್ಞಾನದ ಏನು ಪರಿಜ್ಞಾನ ಇಲ್ಲ ಗೊತ್ತಿಲ್ಲ. ಆ ಭಯೋತ್ಪಾದನೆ ಶಬ್ದ ಏನು ಉಪಯೋಗ ಮಾಡಿದ್ದಾರೆ ನಾನು ಹೇಳಿದ್ದೀನಿ. ಗಡಿಯಲ್ಲಿ ಭಯೋತ್ಪಾದಕ ಬಗ್ಗೆ ಎಷ್ಟು ಇವತ್ತು ಜನರು ಅದ್ರ ಬಗ್ಗೆ ಇರೋದಿಲ್ಲ. ಇದು ಅಂಥ ಶಬ್ದವನ್ನು ಒಬ್ಬ ಸಂಸದರಿಗೆ ಹಿರಿಯ ರಾಜಕಾರಣಿ ಬಳಸ್ತಾರೆ ಅಂದ್ರೆ ಇವರು ಕ್ಷಮೆ ಕೇಳೋದ್ರಲ್ಲಿ ಇವರು ಬಹುಶಃ ರಾಜಕೀಯದಿಂದಲೇ ಇವರು ಹೊರಗಡೆ ಹೋಗ್ಬೇಕು, ರಾಜಕೀಯದಿಂದ ಹೊರಗಡೆ ಹೋಗಬೇಕು. ಇವರು ತಾವು MLA ಆಗಿ ಅವ್ರನ್ನ ಸಂಸದ ತಮ್ಮ ಮನೆಯವರು ಸಂಸದ ಮಾಡ್ಲಿಕ್ಕೆ ಹೊಂಟಿದ್ದಾರೆ, ತಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಇವರು. ಅದಕ್ಕೆ ಆಗ ಭರಾಟೆಯಲ್ಲಿ ಯಾರಿಗೆ ಏನು ಮಾತಾಡಬೇಕು ಗೊತ್ತಿಲ್ಲ ಇವರಿಗೆ. ಸ್ಪಷ್ಟವಾದಂಥ ಅತ್ಯಂತ ಹೆಚ್ಚಿನ ಸಂಖ್ಯೆ ಇನ್ನಿನ ಎಲ್ಲ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಾವು ಕೆಲವು ಸಾರಿ ಅದಕ್ಕಿಂತ ಹೆಚ್ಚು ಮತಗಳಂತರಿಂದ ರಮೇಶ್ ಜಿಗಜಿಣಗಿ ಸಾಹೇಬರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೂ ನಮ್ಮ ಕಾರ್ಯಕರ್ತರ ಮೇಲೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ರಮೇಶ್ ಜಿಗಜಿಣಗಿ ಸಾಹೇಬರು ಒಬ್ಬ ಒಳ್ಳೆಯ ಮತ್ತು ನಿಷ್ಠಾವಂತ ಸಜ್ಜನ ರಾಜಕಾರಣಿ. ಸುಮಾರು 40 ವರ್ಷಗಳಿಂದ ಅವರು ರಾಜಕಾರಣದಲ್ಲಿ ಉಳಿದಿದ್ದಾರೆ ಅಂತಂದರೆ ಜನರು ಅವರನ್ನು ಬಹಳ ಪ್ರೀತಿಸಿದ್ದಾರೆ ಮತ್ತು ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಅಂತ ಹೇಳಿ ಇಷ್ಟು ವರ್ಷ ರಾಜಕಾರಣವನ್ನು ಮಾಡಿ ಇವತ್ತು ಬಹಳ ಸರಳ ರೀತಿಯಿಂದ ಎಲ್ಲರ ಜೊತೆಗೆ ಬೆರೀತಕ್ಕಂತಹ ಒಬ್ಬ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು. ಆದರೆ ಇತ್ತೀಚೆಗೆ ಈ ಚುನಾವಣೆಯಲ್ಲಿ ಒಂದನ್ನು ನಾವು ಗಮನಿಸಿದ್ದು ಅಂತಂದರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪಂಚಮಸಾಲಿ ಸಮಾಜ ಇದು ಬಹಳ ಒಂದು ದೊಡ್ಡ ಸಮಾಜ ಇರೋದರಿಂದ ಎಲ್ಲೋ ಕೆಲವು ಯುವಕರು 1-2 ಸ್ಟೇಟ್ಮೆಂಟನ್ನು ನಾನು ನೋಡಿದ್ದು. ಪಂಚಮಸಾಲಿ ಸಮಾಜ ಇದು ರಮೇಶ್ ಜಿಗಜಿಣಗಿ ಸಂಸದರಿಗೆ ವಿರೋಧ ಇದೆ, ವೋಟ್ ಹಾಕಬಾರ್ದು ಅಂತಕ್ಕಂತಹ ಸ್ಟೇಟ್ಮೆಂಟ್ಸನ್ನು ನಾವು ನೋಡಿದ್ದೀವಿ. ಆದರೆ ಮತ್ತು ಈ ಒಂದು ಫೇಸ್ಬುಕ್ದೊಳಗೂ ಕೂಡ ಅಲ್ಲಿನೂ ಕೂಡ ಕೆಲವೊಂದು ಯುವಕರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಪಂಚಮಸಾಲಿ ಸಮಾಜದ ನಮ್ಮ ಜನರು ಎಲ್ಲ ಪಕ್ಷದಲ್ಲಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದೊಳಗೂ ಕೂಡ ನಮ್ಮ ಸಮಾಜದ ಮುಖಂಡರು ಇರೋದರಿಂದ ನಾನು ತಮ್ಮ ಮುಖಾಂತರ ಇಂತಹ ಕೆಲವೊಂದು ಏನು ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ ಅವರಿಗೆ ಹೇಳೋದೇನಂತಂದರೆ ಸಮಾಜದ ಹೆಸರನ್ನು ದಯವಿಟ್ಟು ಯಾರೂ ಬಳಸಬಾರದು. ಚುನಾವಣೆಯಲ್ಲಿ ತಮ್ಮ ವೈಯಕ್ತಿಕವಾಗಿ ಏನಾದರೂ ಸ್ಟೇಟ್ಮೆಂಟ್ ಇದ್ದರೆ
ಅದಕ್ಕೆ ಯಾರ್ದು ವಿರೋಧ ಆಗೋದಿಲ್ಲ. ಆದರೆ ಸಮಾಜದ ಹೆಸರನ್ನು ಬಳಸಿ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಈ ಒಂದು ಜಿಗಜಿಣಗಿಯವರು ನಮ್ಮ ಸಮಾಜದ ಬಗ್ಗೆ ಯಾವುದೇ ವಿರೋಧ ಇಲ್ಲ ಅವ್ರಿಗೆ, ಮತ್ತು ಅವರ ಒಂದು ಅಧಿಕಾರದ ಅವಧಿ ಒಳಗೆ ನಮ್ಮ ಕೆಲವು ಮುಖಂಡರಿಗೆ ಮಹತ್ವವಾದಂಥ ಕೆಲವೊಂದು ಸ್ಥಾನಮಾನಗಳನ್ನು ಕೂಡ ಕೊಟ್ಟಿದ್ದನ್ನು ತಾವು ಕೂಡ ಗಮನಿಸಿದ್ರಿ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को, और हाँ, बेल आइकॉन दबाना ना भूलिएगा। धन्यवाद।